ರಂಜಿತ ದುನಿಯಾಗೆ ಸ್ವಾಗತ. ನಾನಿವತ್ತು ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಆಗೋದಕ್ಕೆ ನಮ್ಮ ಏಜ್ ಫ್ಯಾಕ್ಟರ್ ತುಂಬಾ ಮುಖ್ಯ ಆಗಿರುತ್ತೆ ಅಂತಲೇ ಹೇಳ್ಬೋದು. ಮಹಿಳೆಯರಿಗಾಗಿರ್ಬೋದು, ಇಲ್ಲರ ಪುರುಷರಿಗಾಗಿರ್ಬೋದು. ಯಾವಾಗ ನಮ್ಮ ಏಜ್ ಆಗ್ತಾ ಹೋಗುತ್ತೆ ನೋಡಿ, ಆವಾಗ ಪ್ರೆಗ್ನೆನ್ಸಿಯಲ್ಲಿ ಬರೋ ಕಾಂಪ್ಲಿಕೇಶನ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಕನ್ಸೀವ್ ಆಗೋದಾಗಿರ್ಬೋದು, ಈ ಥರದೆಲ್ಲ ಸಮಸ್ಯೆಗಳು ಕಾಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಒಂದು ವೇಳೆ ಏಜ್ ಫ್ಯಾಕ್ಟರ ನೋಡ್ಕೊಂಡು ಕೆಲವರು ಲೇಟ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದೆ, ಅವ್ರ 30 ಇಯರ್ಸ್ ಆದಮೇಲೆ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ಥರದ್ದೆಲ್ಲ ಪ್ರಿಕಾಷನ್ ಆಗಿ ಟೆಸ್ಟ್ ಮಾಡಬೇಕಾಗುತ್ತೆ, ಯಾವುದೆಲ್ಲ ನೋಡ್ಕೋಬೇಕಾಗುತ್ತೆ, ಇದೆಲ್ಲ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ಬಿಲೋ 30 ಅಂತಂದರೆ ಮಹಿಳೆಯ ಬಾಡಿ ತುಂಬಾ ಹೆಲ್ದಿಯಾಗಿರುತ್ತೆ ಆ್ಯಂಡ್ ತುಂಬಾ ಪಾಸಿಟಿವ್ ಆಗಿರುತ್ತೆ. ಇದರಿಂದಾಗಿ ಕನ್ಸೀವ್ ಆಗೋದಕ್ಕೆ ತುಂಬ ಈಸಿ ಅಂತಲೇ ಹೇಳ್ಬೋದು. ಬಟ್ ಯಾವಾಗ ಆಫ್ಟರ್ 30 ಇಯರ್ಸ್ ಆಗ್ತಾ ಹೋಗುತ್ತೆ, ಮೇಯ್ನಾಗಿ ಬೇಕಾಗಿರೋದು ತಾಯಿಯ ಅಂಡಾಶಯ, ಅವರ ಎಗ್ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಗ್ ಕ್ವಾಲಿಟಿ ಲೆವೆಲ್ ಡೌನ್ ಆಗ್ತಾ ಹೋಗುತ್ತೆ. ಯಾವಾಗ ಎಗ್ ಲೆವೆಲ್ ಕ್ವಾಲಿಟಿ ಡೌನ್ ಆಗ್ತಾ ಹೋಗುತ್ತೆ, ನಾವು ಕನ್ಸೀವ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸಾಮಾನ್ಯವಾಗಿ ಪಾಲಿಕಲ್ಸ್ ಅವ್ರ ಎಗ್ಸ್ ಏನು 18 mm ಜಾಸ್ತಿ ಇರಬೇಕು. ಅದನ್ನ ಸ್ಟಡಿ ಮಾಡೋದಕ್ಕೆ ಡಾಕ್ಟರ್ ಹತ್ರ ಕೂತ್ಕೊಂಡು ಈ ಥರ ಪಾಲಿಕಲ್ ಸ್ಟಡಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಒಂದು ವೇಳೆ ನೀವು ಆಫ್ಟರ್ 30 ಇಯರ್ಸ್ ಆದಮೇಲೆ ಕನ್ಸೀವ್ ಆಗ್ತಾ ಇದ್ದೀರಾ, ಅವ್ರ ಏಜ್ ಆದಮೇಲೆ ಕನ್ಸೀವ್ ಆಗಿದ್ದೀರಾ ಅಂತಂದರೆ, ಅವ್ರು ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಂದರೆ, ನಿಮ್ಮ ಎಗ್ ಕ್ವಾಲಿಟಿನ ಚೆಕ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕೆಂದರೆ ಎಗ್ ಕ್ವಾಲಿಟಿ ಅನ್ನೋದು ಒಂದೊಂದು ಸಲ ನಿಮಗೆ ಕ್ವಾಲಿಟಿ ಕಡಿಮೆ ಇದೆ ಅಂತಂದಾಗ, ಒಂದು ವೇಳೆ ಪ್ರೆಗ್ನೆಂಟ್ ಆದರೂ ಕೆಲವೊಂದು ಸಲ ಮಿಸ್ಕ್ಯಾರೇಜಸ್, ತುಂಬ ರೇರ್ ಸಿಚುವೇಷನ್ ಮಿಸ್ಕ್ಯಾರೇಜಸ್ ಆಗುತ್ತೆ. ಅದರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಕೊಂಡು ನೀವು ಈ ಥರ ಲೇಟ್ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಇದು ಒಂದನೇದು. ಎರಡನೇದು, ನಿಮ್ಮಲ್ಲಿ ಯಾವ ಥರ ಎಗ್ ಇಂಪಾರ್ಟೆಂಟ್ ಆಗುತ್ತಾ, ಪುರುಷರ ವೀರ್ಯಾಣು ಅಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೋಟಿಲಿಟಿ ಎಷ್ಟಿರುತ್ತೆ, ಅವ್ರ ಕೌಂಟ್ ಎಷ್ಟಿದೆ, ಇದರದ್ದೆಲ್ಲ ಅವ್ರ ಹೆಲ್ದಿ ಎಷ್ಟಿದೆ, ಇದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ತಾಯಿಯಲ್ಲಿ ಯಾವ ಥರ ನಾವು ಚೆಕ್ ಮಾಡ್ತೀವಿ, ಅದೇ ಥರ ತಂದೆ ಥರನೂ ಚೆಕ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ನೀವು ಥರ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇದು ಎರಡನೇದು. ಮೂರನೇದು, ಮೇಯ್ನಾಗಿ AMH ಟೆಸ್ಟ್ನ ಮಾಡಬೇಕಾಗುತ್ತೆ. ಆ್ಯಂಟಿಮಲೇರಿಯನ್ ಹಾರ್ಮೋನ್ ಟೆಸ್ಟ್ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಟೆಸ್ಟ್, ಇದೊಂದು ಬ್ಲಡ್ ಟೆಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ. ಈ ಟೆಸ್ಟಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ, ನಿಮ್ಮ ಟೋಟಲಾಗಿ ಎಗ್ಸ್ ಎಷ್ಟು ಇದೆ ಅಂತ ಕೌಂಟ್ ಗೊತ್ತಾಗುತ್ತೆ. ಒಂದು ವೇಳೆ ತುಂಬ ಕಡಿಮೆ ಕೌಂಟ್ ಇದೆ ಅಂತಂದರೆ ಡಾಕ್ಟರ್ಗಳು ಇಮಿಡಿಯೇಟ್ಲಿ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ವೇಳೆ ತುಂಬ ಹೆಲ್ದಿ ಆಗಿದೆ ಅಂತಲೇ ಇನ್ನೂ ಒಂಚೂರು ವರ್ಷಗಳನ್ನ ದೂಡ್ಬೋದು ಅಂತ ಹೇಳ್ತಾರೆ. ಬಟ್ ಆ್ಯಂಟಿಮಲೇರಿಯನ್ ಹಾರ್ಮೋನ್ ಟೆಸ್ಟ್ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ತೀರಾ ಕಡಿಮೆ ಇದೆ ಅಂತಂದರೆ ಡಾಕ್ಟರ್ಗಳು ಇಮಿಡಿಯೇಟಾಗಿ ಸಜೆಷನ್ನ ಕೊಡುವಂಥದ್ದು, ಅವ್ರು ಇನ್ಕ್ರೀಸ್ ಆಗೋದಕ್ಕೆ ಟ್ಯಾಬ್ಲೆಟ್ನ ಕೊಡುವಂಥದ್ದು. ಈ ಥರದ್ದೆಲ್ಲ ಮಾಡ್ತಾರೆ. ನಿಮ್ಮ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿದೆ, ಒಂದು ವೇಳೆ ನೀವು ಲೇಟ್ ಪ್ರೆಗ್ನೆನ್ಸಿ ಟ್ರೈ ಮಾಡಿದ್ರು ಅಂತ, ಅದಕ್ಕೋಸ್ಕರ ಈ ಟೆಸ್ಟ್ನ ಮಾಡಲೇಬೇಕಾಗುತ್ತೆ. ಇದು ಇಲ್ಲ ಅಂತಲೇ ಇನ್ನೂ ಕೆಲವರಿಗೆ ಈ ಥರ ಆ್ಯಂಟಿಮಲೇರಿಯನ್ ಹಾರ್ಮೋನ್ ಅವ್ರ AMH ಟೆಸ್ಟ್ ಪ್ರಾಬ್ಲಮ್ ಇದೆ, ಬಟ್ ಇವಾಗ ರೆಡಿ ಇಲ್ಲ ಅಂತಂದಾಗ ಅವ್ರು ಎಂಬ್ರಿಯೋ ಫ್ರೀಸಿಂಗ್ ಆಪ್ಷನ್ ಅವ್ರ ಎಗ್ ಫ್ರೀಸಿಂಗ್ ಆಪ್ಷನ್ನ ಮಾಡ್ಬೋದು. ಎಂಬ್ರಿಯೋ ಫ್ರೀಸಿಂಗ್ ಅವ್ರ ಎಗ್ ಫ್ರೀಸಿಂಗ್ ನಾರ್ಮಲಾಗಿ IVF ಅಲ್ಲಿ ಈ ಥರ ಫ್ರೀಸ್ ಮಾಡ್ತಾರೆ, ಅವ್ರ ಎಂಬ್ರಿಯೋಸ್ನ ರೆಡಿ ಮಾಡ್ತಾರೆ. ತಾಯಿಯ ಅಂಡಾಶಯ ಮತ್ತು ಪುರುಷರ ವೀರ್ಯನ ಇದು ಮಾಡಿಕೊಂಡು ಕನ್ಸೆಪ್ಷನ್ ಮಾಡ್ಕೊಂಡು ಈ ಥರ ರೆಡಿ ಮಾಡೋವಂಥದ್ದು, ಎಂಬ್ರಿಯೋಸ್ನ ಕ್ರಿಯೇಟ್ ಮಾಡೋವಂಥದ್ದು. ಒಂದು ವೇಳೆ ನೀವು ಲೇಟ್ ಪ್ರೆಗ್ನೆನ್ಸಿ ಮಾಡಿದ್ದೀರಾ ಅಂತಂದರೆ ಈ ಥರ ಎಂಬ್ರಿಯೋಸ್ನ ಕ್ರಿಯೇಟ್ ಮಾಡಿಕೊಂಡು ಅವ್ರ ಎಗ್ನ ನಿಮ್ಮ ಓವರಿನ ತೆಗೆದು ಈ ಥರ ಫ್ರೀಸ್ ಮಾಡಿರ್ತಾರೆ. ಅದು ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಆ ಆಪ್ಷನ್ನ ನೀವು ತೊಗೋಬೋದು. ಯಾಕೆಂತಂದರೆ ಒಂದು ವೇಳೆ ನೀವು ಲೇಟ್ ಆಗಿದ್ದೀರಾ ಅಂತಂದರೆ ಅದರ ಕ್ವಾಲಿಟಿ ಡೌನ್ ಆಗ್ತಾ ಪ್ರೆಗ್ನೆನ್ಸಿ ಪಾಸಿಬಿಲಿಟಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಯಾವಾಗ ನೀವು ಈ ಥರ ಫ್ರೀಸಿಂಗ್ ಮಾಡ್ತೀರಾ, ಆ ಕ್ವಾಲಿಟಿ ಹಾಗೆ ಮೇಂಟೈನ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಎಂಬ್ರಿಯೋ ಫ್ರೀಸಿಂಗ್ ಅವ್ರ ಎಗ್ ಫ್ರೀಸಿಂಗ್ನ ಆಪ್ಷನ್ನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋದ್ರಿಂದ ಆಗಿರ್ಬೋದು, ಹೆಲ್ದಿ ಡಯೆಟ್ನ ಯೂಸ್ ಮಾಡೋದ್ರಿಂದ, ನಿಮ್ಮ ಡಯೆಟಲ್ಲಿ ನಾರ್ಮಲಾಗಿ ವೆಜಿಟೇಬಲ್ಸ್ನ ಜಾಸ್ತಿ ತೊಗೊಂಡು, ಆಮೇಲೆ ಪ್ರೋಟೀನ್ಸ್ ಇರಬೇಕು, ಫೈಬರ್ಸ್ ಇರಬೇಕು, ಇದೆಲ್ಲದರ ಐಟಮ್ಸ್ನ ಇದು ಮಾಡ್ಕೊಂಡು ನಿಮ್ಮ ಲೈಫ್ ಸ್ಟೈಲಲ್ಲಿ ಯೂಸ್ ಮಾಡೋದ್ರಿಂದಾಗಿ ನಿಮ್ಮ ಹೆಲ್ತ್ ಬ್ಯಾಲೆನ್ಸ್ ಆಗಿರುತ್ತೆ. ಒಂದು ವೇಳೆ ನೀವು ಲೇಟ್ ಪ್ರೆಗ್ನೆನ್ಸಿ ಟ್ರೈ ಮಾಡಿದ್ರೂ ಏನೂ ಎಫೆಕ್ಟ್ ಆಗಲ್ಲ ಅಂತ ಹೇಳ್ಬೋದು. ಇದು ಇಲ್ಲೇ ಒಂದು.
ಅದಲ್ಲದೆ ನಿಮ್ಮ ಯೂಟ್ರಸ್ ಸ್ಕ್ಯಾನಿಂಗ್ನ ಮಾಡಬೇಕಾಗುತ್ತೆ. ಸೊ ಯೂಟ್ರಸ್ ಸ್ಕ್ಯಾನಿಂಗ್ ಅಂತಲೇ ಬೇಸಿಕ್ ಫೈಬ್ರಾಯ್ಡ್ ಇದೆಯಾ ಅಂತ, ಅಂದರೆ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಒಂದೊಂದ್ಸಲ ಇರುತ್ತೆ. ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು, PCOD ಆಗಿರ್ಬೋದು, ಇಲ್ಲಾಂದರೆ ಫೈಬ್ರಾಯ್ಡ್ ಆಗಿರ್ಬೋದು, ಇದೆಲ್ಲನೂ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಸೊ ಅಂದರೆ ಆ ಥರ ಚಾನ್ಸ್ ಇದೆ ಅಂತಂದಾಗ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಡಾಕ್ಟರ್ಗಳು ಸಜೆಷನ್ ಮಾಡುವಂಥದ್ದು. ಒಟ್ಟಾರೆ ಈ ಥರದ್ದೆಲ್ಲ ಟೆಸ್ಟ್ ಮಾಡ್ಕೊಂಡು ನೀವು ಈ ಥರ ಲೇಟ್ ಪ್ರೆಗ್ನೆನ್ಸಿ ಅವರ ಪ್ರೆಗ್ನೆನ್ಸಿನ ನಾವು ಟ್ರೈ ಮಾಡ್ಬೋದು, ಹೆಲ್ದಿ ಪ್ರೆಗ್ನೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈ ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದೇ ಥರ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾನು ಏನೇ ವಿಡಿಯೋ ಹಾಕೋದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ರೂಟೀನ್ ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಚಾನಲ್ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.